ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಆಕ್ಸಿ ಫ್ರೈಯರ್ ನಲ್ಲಿ ಹೇಗೆ ಅಂಬೊಡೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಆಕ್ಸಿ ಫ್ರೈಯರ್ ನಲ್ಲಿ ಅಥವಾ ಏರ್ ಫ್ರೈಯರ್ ನಲ್ಲಿ ಮಾಡೋ ಅಂಬೊಡೆ ಇದೆಯಲ್ಲ, ಇದು ತುಂಬಾ ಗರಿಗರಿಯಾಗಿ ಮೃದುವಾಗಿ ಬರುತ್ತೆ. ಅದರಿಂದ ನೀವು ತಿರ್ಗ್ಸ್ ಹಾಕ್ಬೇಕಾದ್ರೂ ಕೂಡ ಇದನ್ನ ನಿಧಾನವಾಗಿ ತಿರ್ಗ್ಸ್ ಹಾಕ್ಬೇಕು. ಹಾಗೆ ಈ ಅಂಬೊಡೆ ಎಣ್ಣೆ ಇಲ್ಲದೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇಕಾಗುವ ಪದಾರ್ಥಗಳು: ಕಡಲೆಬೇಳೆ ಅರ್ಧ ಕಪ್ಪು. ಕಡಲೆಬೇಳೆನ ನಾನು ಈಗಾಗಲೇ 1.5 ಕಪ್ನಷ್ಟು ನೀರು ಹಾಕಿ ಸುಮಾರಾಗಿ 4 ಗಂಟೆ ನೆನೆ ಇಟ್ಟಿದ್ದೀನಿ. ನೀವು ಕಡಿಮೆ ಅಂದರೂ 3 ಗಂಟೆ ನೆನೆ ಇಡಲೇಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, 2 ಹಸಿಮೆಣಸಿನಕಾಯಿ, ಖಾರದ ಪುಡಿ 1/4 ಟೀ ಸ್ಪೂನು, ಮಧ್ಯಮ ಗಾತ್ರದ ಈರುಳ್ಳಿ 1, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ, ಜೀರಿಗೆ 1/4 ಟೀ ಸ್ಪೂನು, ತೆಂಗಿನಕಾಯಿ ತುರಿ 1/4 ಕಪ್ಪು, ನೀರು ಬೇಳೆ ನೆನೆ ಹಾಕ್ಲಿಕ್ಕೆ. ಹಾಗೆ ನಿಮಗೆ ಹಿಟ್ಟನ್ನು ಕಲಸಿದ ಮೇಲೆ ಒಣಗಿದೆ ಅಂದ್ರೆ ಡ್ರೈ ಆಗಿದೆ ಅನ್ಸಿದ್ರೆ ಅದಕ್ಕೆ ಹಾಕ್ಲಿಕ್ಕೆ ಸ್ವಲ್ಪ ನೀರು, ತುಪ್ಪ 2 ಟೀ ಸ್ಪೂನು. ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕಿ ಬೇಯಲಿಕ್ಕಿಡಿ. ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ. ತುಪ್ಪಕ್ಕಾದ್ಮೇಲೆ ಜೀರಿಗೆ ಹಾಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಬಿಳಿಯಾಗಲಿ, ಹಾಗೆ ಈರುಳ್ಳಿ 1 ನಿಮಿಷ ಹುರಿರಿ ಇದನ್ನ. ಈಗ ಇದಕ್ಕೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಕ್ಕೆ ಹೆಚ್ಕೋಬೇಕು ನೀವು. ಈರುಳ್ಳಿ, ಕೊತ್ತಂಬರಿ ಹಾಗೆ ಪುದೀನನ ಇದನ್ನು ಒಂದು 10 ಸೆಕೆಂಡ್ಸ್ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿ. ಕಡಲೆಬೇಳೆ ನಾನು ಸಣ್ಣೂರಿನಲ್ಲಿ ಸುಮಾರಾಗಿ ಈಗ 15 ನಿಮಿಷ ಬೇಯಿಸಿದ್ದೀನಿ. ನೋಡಿ ಇಷ್ಟು ಮೆತ್ತಗಾಗಿದೆ, ಅಂದರೆ ನಿಮಗೆ ತೀರ ಕರಗಿ ಹೋಗಬಾರ್ದು. ಈ ಥರ ನೋಡಿ ಹೀಗೆ ಕಾಳು ಥರನೇ ಇರಲಿ. ಸ್ಟವ್ ಆಫ್ ಮಾಡೋಣ. ಈ ಕಡಲೆಬೇಳೆನ ಬಸಿ ಹಾಕ್ಕೊಳ್ಳೋಣ. ಈ ಬಸ್ತಿದ್ದ ನೀರನ್ನು ನೀವು ಹಾಳು ಮಾಡೋದು ಬೇಡ. ಇದನ್ನು ನೀವು ಸಾರಿಗೆ ಅಥವಾ ಸಾಂಬಾರು ಮಾಡ್ಬೇಕಾದ್ರೆ ಉಪಯೋಗಿಸಿದ್ರೂ ಆಗುತ್ತೆ. ನೀರನ್ನ ಚೆನ್ನಾಗಿ ಬಸ್ಕೊಂಡು ಕಡಲೆಬೇಳೆನ 1 ಸುತ್ತು ಮಿಕ್ಸಿನಲ್ಲಿ ತಿರ್ಸ್ಕೊಳ್ಳಿ. ಮಿಕ್ಸಿನಲ್ಲಿ ನೋಡಿ ಈ ಥರ ತರಿ ಆಗೋಗೆ ರುಬ್ಕೊಂಡಿದ್ದೀನಿ. ಇದನ್ನ ಈರುಳ್ಳಿ ಸೊಪ್ಪು ಎಲ್ಲ ಇರುತ್ತಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಕಲಿಸ್ಕೋಬೇಕು. ಕೈನಲ್ಲೇ ಕಲಿಸ್ಕೊಳ್ಳಿ. ಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಕೆಳಗಿನ ಪಾತ್ರೆನ ತೆಕ್ಕೊಳ್ಳಿ. ಈ ಬಟನ್ ಅನ್ನು ಪ್ರೆಸ್ ಮಾಡಿದರೆ ನಿಮಗೆ ಈ ಪಾತ್ರೆ ತೆಗೆಯಕ್ಕೆ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಿಡ್ಡನ್ನು ಹೀಗೆ ಸವರ್ಕೊಳ್ಳಿ. ಈ ಹಿಟ್ಟನ್ನು ನೀವು ಅಂಬೊಡೆ ಮಾಡ್ತಿರಲ್ಲ ಅದೇ ಗಾತ್ರದಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಹೀಗೆ ಅಂಬೊಡೆ ಯಾವ ಥರ ಮಾಡ್ತೀರೋ ಆ ಥರನೇ ಇದನ್ನು ಮಾಡಿಬಿಟ್ಟು ಒಂದೊಂದೇ ಜೋಡಿಸ್ಕೊಳ್ತಾ ಬನ್ನಿ. ಈ ಪಾತ್ರೆಯಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಹೀಗೆ ಒತ್ಬಿಟ್ಟು ಎಲ್ಲ ಅಂಬೊಡೆಗಳನ್ನ ನೀವು ಮಾಡ್ಕೊಳ್ಳಿ. ಈ ಹಿಟ್ಟು ನಿಮಗೆ ತುಂಬ ಒಣಗಿದೆ ಅಂದರೆ ಅಂಬೊಡೆ ಮಾಡಲಿಕ್ಕೆ ಆಗಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಿಮಗೆ ಅಂಬೊಡೆ ಮಾಡೋಕ್ಕೆ ಅನುಕೂಲ ಆಗೋ ಹಾಗೆ ಹಿಟ್ಟನ್ನು ಮಾಡ್ಕೊಳ್ಳಿ. ಈ ಹದ ಬರಲಿಕ್ಕೆ ನಾನೀಗ 2 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿದ್ದೀನಿ. ಈ ಪಾತ್ರೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿದ ಮೇಲೆ ಅದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಪಾತ್ರೆನ ಒಳಗೆ ಫಿಕ್ಸ್ ಮಾಡಿಬಿಟ್ಟು 200 ಡಿಗ್ರಿಗೆ ಸೆಟ್ ಮಾಡ್ಕೊಳ್ಳಿ. ಹಾಗೆ 20 ನಿಮಿಷಕ್ಕೆ ಇದನ್ನು ಸೆಟ್ ಮಾಡಿ. ಮಧ್ಯದಲ್ಲಿ ಒಂದ್ಸಲ ಇದನ್ನು ತೆಗೆದುಬಿಟ್ಟು ನೋಡಿ. ಈಗ ನೋಡಿ ಎಲ್ಲ ಮೇಲುಗಡೆ ಎಲ್ಲ ನಿಮಗೆ ಹೊಂಬಣ್ಣಕ್ಕೆ ಬಂದಿದೆ. ಇದನ್ನೆಲ್ಲ ತಿರ್ಗಿಸಿ ಹಾಕ್ಕೊಳ್ಳಿ. ಎಲ್ಲ ತಿರ್ಗಿಸಿ ಹಾಕಿದ್ಮೇಲೆ ಮತ್ತೆ ಅದನ್ನು ಫಿಕ್ಸ್ ಮಾಡಿ. ಈಗ ಇನ್ನೊಂದು ಭಾಗದಲ್ಲೂ ಕೂಡ ನೋಡಿ ಹೊಂಬಣ್ಣಕ್ಕೆ ಬಂದಿದೆ. ಈಗ ಇದನ್ನು ಹಾಕ್ಬಿಟ್ಟು 120 ಡಿಗ್ರಿಗೆ ನಾನು ಸೆಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಗರಿ ಗರಿಯಾಗಿ ಚೆನ್ನಾಗಿ ಬರಲಿ ಅಂತ.
ಬೆಲ್ ಶಬ್ದ ಬಂದಮೇಲೆ ನೀವು ಇದನ್ನು ತೆಗೆದುಬಿಟ್ಟು, ಈಗ ನೋಡಿ ಅಂಬಡೆ ಕೂಡ ಆಗಿದೆ. ಇವನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳಿ. ಈಗ ನೋಡಿ ನಾನು ಒಂದು ಅಂಬೊಡೆನ ನಿಮಗೆ ಹೀಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಒಳಗೂ ಕೂಡ ಇದು ಚೆನ್ನಾಗಿ ಬೆಂದಿದೆ. ಹಾಗೆ ನೋಡಿ ಗರಿ ಗರಿಯಾಗಿ ಬಂದಿದೆ ಇದು. ಈಗ ನಾನು 20 ರಿಂದ 5 ನಿಮಿಷದವರೆಗೆ ಅಂದರೆ 15 ನಿಮಿಷಗಳ ಕಾಲ 200 ಡಿಗ್ರಿನಲ್ಲಿ ಇಟ್ಟಿದ್ದೆ. 5 ನಿಮಿಷ 125 ಡಿಗ್ರಿಗೆ ಸೆಟ್ ಮಾಡಿದ್ದೀನಿ. ಅರ್ಧ ಕಪ್ಪು ಕಡಲೆಬೇಳೆಗೆ ಒಟ್ಟು 20 ಅಂಬೊಡೆಗಳಾಗಿದೆ. ನೋಡಿದ್ರಲ್ವಾ, ಗರಿ ಗರಿಯಾದ ಹಾಗೂ ಮೃದುವಾಗಿರ್ತಕ್ಕಂತಹ ಆಕ್ಸಿ ಫ್ರೈಯರ್ನಲ್ಲಿ ಮಾಡುವಂತಹ ಅಂಬೊಡೆ ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಅಂಬೊಡೆ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.